ಹಾಯ್ ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ನಾಗೇಶ್ವಲಿ. ನೀವು ನೋಡ್ತಾ ಇದ್ದೀರಾ ನಾಗೇಶ್ವಾಲಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನನ್ನ ಮೊಬೈಲಲ್ಲಿ ಬಾರ್ಡ್ರಲ್ಲೆಲ್ಲ ಕಲರ್ ಆಗಿ ಲೈಟ್ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಇದು ನಿಮ್ಮ ಮೊಬೈಲ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಲುಕ್ ಅನಿಸುತ್ತೆ ಮತ್ತು ಕ್ರಿಯೇಟಿವ್ ಆಗಿರುತ್ತೆ ಫ್ರೆಂಡ್ಸ್. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಕೆಳಗಡೆ ಸಬ್ಸ್ಕ್ರೈಬ್ ರೆಡ್ ಬಟನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಕೂಡ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಲ್ ನೋಟಿಫಿಕೇಷನ್ ಅಂತ ಕ್ಲಿಕ್ ಮಾಡಿ. ಯಾಕಂದರೆ ಫ್ರೆಂಡ್ಸ್, ನಾವು ಇದೇ ಥರ ಇಂಟ್ರೆಸ್ಟಿಂಗ್ ಮತ್ತು ಸೂಪರ್ ವಿಡಿಯೋಸ್ನ ಹಾಕ್ತಾ ಇರ್ತೀವಿ, ಅಪ್ಲೋಡ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವು ನನ್ನ ಬಾರ್ಡ್ರಲ್ಲೆಲ್ಲ ನನ್ನ ಮೊಬೈಲ್ ಡಿಸ್ಪ್ಲೇ ಬಾರ್ಡ್ರಲ್ಲಿ ನೋಡ್ಬೋದು, ಕಲರ್ ಆಗಿ ಲೈಟ್ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಇದನ್ನು ನೀವು ಯಾವುದೇ ಆ್ಯಪ್ ಓಪನ್ ಮಾಡಿದರೂ ಕೂಡ ನಿಮ್ಮ ಲೈವ್ ಆಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ, ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ, ಅಲ್ಲಿ ಕೂಡ ಇದು ಬಾರ್ಡ್ರು ಅಲ್ಲಿ ಕಲರ್ ಆಗಿ ಲೈಟ್ ಬರ್ತಾನೆ ಇರುತ್ತೆ ಫ್ರೆಂಡ್ಸ್. ಲಾಕ್ ಮಾಡಿದರೂ ಕೂಡ ಇದು ಹೀಗೆ ಬರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ನೋಡಿ ನಿಮ್ಮ ಮೊಬೈಲ್ಗೆ ಒಂಥರ ಲುಕ್ ಆಗಿರುತ್ತೆ, ಕ್ರಿಯೇಟಿವ್ ಅನಿಸುತ್ತೆ ಫ್ರೆಂಡ್ಸ್. ಇದನ್ನು ಯಾವ ರೀತಿ ನಿಮ್ಮ ಮೊಬೈಲ್ಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದನ್ನು ನೀವು ಬಾರ್ಡರ್ ಲೈನ್ ಈ ಥರ ನಿಮ್ಮ ಮೊಬೈಲಲ್ಲೂ ಅಪ್ಲೈ ಮಾಡಬೇಕಂದ್ರೆ ಅದಕ್ಕೊಂದು ಆ್ಯಪ್ ಇರುತ್ತೆ. ಅದು ಯಾವ ಆ್ಯಪ್ ಅಂತ, ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಎಂಡಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡೋದೇನೆ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ನೀವು ಯಾವ ರೀತಿ ಇದರಲ್ಲಿ ಸೆಟ್ಟಿಂಗ್ ಮಾಡಬೇಕು, ಯಾವ ರೀತಿ ಮಾಡಿದರೆ ಇದು ಫುಲ್ಲಾಗಿ ಕಂಟಿನ್ಯೂಯಸ್ ಆಗಿ ಇದೇ ರೀತಿ ಲೈಟ್ ಬರ್ತಾ ಇರುತ್ತೆ ನಿಮ್ಮ ಮೊಬೈಲಲ್ಲಿ ಅಂತ ತೋರಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್, ಇದನ್ನು ಓಪನ್ ಮಾಡಿದ ತಕ್ಷಣ ಆ್ಯಪು ಈ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ. ಅದರಲ್ಲಿ ಡಿಫಾಲ್ಟ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ತಕ್ಷಣ ಅದಕ್ಕೊಂದು ನೀವು ನೇಮ್ ಕೊಡ್ಬೋದು ಫ್ರೆಂಡ್ಸ್. ನಾನು ಏನೋ ಒಂದು ನೇಮ್ ಕೊಡ್ತೀನಿ. ಅದಾದ ತಕ್ಷಣ ಅದರದ್ದು ಸೆಟ್ಟಿಂಗ್ ಬರುತ್ತೆ. ಸೊ ಫ್ರೆಂಡ್ಸ್, ಸಾರಿ, ಇದರಲ್ಲಿ ಅಡ್ವರ್ಟೈಸ್ಮೆಂಟು ಬರುತ್ತೆ ಫ್ರೆಂಡ್ಸ್. ಅದಾದಮೇಲೆ ಮೈ ಥೀಮ್ಸ್ ಅಂತ ಇರುತ್ತೆ. ಬಾರ್ಡರ್ ಕಲರ್ಸ್ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಮತ್ತು ಇಲ್ಲಿ ರನ್ ಸ್ಟೈಲ್ ಅಂದರೆ ಕಲರ್ ಯಾವ ರೀತಿ ಲೈಟು ಯಾವ ಕಡೆಯಿಂದ ಯಾವ ಕಡೆಗೆ ಅದು ರನ್ ಆಗಬೇಕು ಕಲರ್ ಅಂತ. ಲೀನಿಯರು ಮತ್ತು ರಿವರ್ಸ್ ಅಂದರೆ ಈ ಕಡೆಯಿಂದ ಈ ಕಡೆ ಹೋಗುತ್ತೆ, ರೈಟಿಂದ ಲೆಫ್ಟಿಂದ ರೈಟು. ಮತ್ತು ಕೆಳಗಡೆ ಬಾರ್ಡರ್ ಸ್ಟೈಲ್ಸ್, ಅದರಲ್ಲಿ ನಿಮಗೆ ನೋಡಿ ಫ್ರೆಂಡ್ಸ್, ಈ ಥರ ರೆಕ್ಟ್ಯಾಂಗಲಲ್ಲಿ ಬೇಕಾ ಅಥವಾ ರೌಂಡ್ ಶೇಪ್ ಬೇಕಾ ಅಥವಾ ಹಾರ್ಟ್ ಶೇಪ್ ಬೇಕಾ, ಮತ್ತು ಫ್ಲವರ್ ಶೇಪು, ಬೆಲ್ ಮತ್ತು ಕ್ರಿಸ್ಮಸ್ ಟ್ರೀ ಥರ ಇರುತ್ತೆ. ಈ ರೀತಿ ಆ ಬಾರ್ಡ್ರಲ್ಲಿ ಯಾವ ರೀತಿ ಬೇಕು ಬಾರ್ಡರ್ ಸ್ಟೈಲ್ನು ಸೆಲೆಕ್ಟ್ ಮಾಡ್ಬೋದು. ಮತ್ತು ಬ್ಯಾಕ್ಗ್ರೌಂಡ್ ಕಲರ್ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ವಾಲ್ಪೇಪರ್ ಇಡ್ಬೋದು ಅಥವಾ ನಿಮ್ಮದೇ ಒಂದು ಫೋಟೋನ ಸೆಟ್ ಮಾಡ್ಬೋದು ಬ್ಯಾಕ್ಗ್ರೌಂಡ್ ವಾಲ್ಪೇಪರಲ್ಲಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ಆ್ಯನಿಮೇಷನ್ ಸ್ಪೀಡ್, ಅದು ಕಲರ್ ರನ್ ಆಗೋ ಆ್ಯನಿಮೇಷನ್ ಸ್ಪೀಡನ್ನ ಸೆಟ್ ಮಾಡ್ಬೋದು ನೀವು. ಬೇಕಾದರೆ ಅದನ್ನು ಫುಲ್ ಸ್ಪೀಡಲ್ಲಿರ್ಬೋದು, ನಾರ್ಮಲ್ಲು ಇಡ್ಬೋದು. ಇಲ್ಲಾಂದರೆ ನಿಮ್ಗೆ ಕಲರ್ ಒಂದೇ ಬೇಕು ಅಂದರೆ ಅದನ್ನು ಫುಲ್ ಕಡಿಮೆ ಇಡ್ಬೋದು ಫ್ರೆಂಡ್ಸ್. ಕಡಿಮೆ ಇಟ್ಟರೆ ಅದು ಲೈಟ್ ಯಾವುದಿರುತ್ತೆ ಕಲರ್ ಅದೇ ಇರುತ್ತೆ ಫ್ರೆಂಡ್ಸ್. ನಾನು ನಾರ್ಮಲ್ ಇಡ್ತೀನಿ. ಬಾರ್ಡ್ರ್ ಸೈಜ್ ಮತ್ತು ಇದು ಬಾರ್ಡ್ರ್ ಸೈಜ್ ಕೂಡ ನೀವು ಚೇಂಜ್ ಮಾಡ್ಬೋದು. ಕಡಿಮೆನೂ ಇಡ್ಬೋದು, ಫುಲ್ ಜಾಸ್ತಿನೂ ಇಡ್ಬೋದು ಫ್ರೆಂಡ್ಸ್. ನೋಡಿ, ಈ ಥರ ನಾನು ಕಡಿಮೆ ಇಡ್ತೀನಿ ಫ್ರೆಂಡ್ಸ್, ಇಷ್ಟೇ ಇಡ್ತೀನಿ. ಟಾಪಲ್ಲಿ ರೇಡಿಯಸ್ ಕರ್ವ್ ಯಾವ ರೀತಿ ಬರಬೇಕಂದ್ರೆ, ನನ್ನ ಮೊಬೈಲು ಫುಲ್ಲು ರೆಕ್ಟ್ಯಾಂಗಲಲ್ಲಿದೆ, ಅದಕ್ಕೆ ನಾನು ಫುಲ್ ಕಡಿಮೆ ಇಡ್ತೀನಿ ಫ್ರೆಂಡ್ಸ್. ಇದನ್ನು ರೇಡಿಯಸ್ ಕೂಡ ಬಾರ್ಡ್ರನ್ನು ಕಡಿಮೆ ಇಡ್ತೀನಿ ಬಾಟಮ್ದು. ಆಮೇಲೆ ಕೆಳಗಡೆ ನಿಮ್ಮ ಮೊಬೈಲ್ ಕ್ಯಾಮ್ರಾ ಇದೆಯಾ, ನಡುವೆ ನಾಚ್ ಇದೆಯಾ ಅಥವಾ ಏನಾದರೂ ಈ ರೀತಿ ಇನ್ಫಿನಿಟಿ ಥರ ಮತ್ತು ಹೋಲ್ ಕ್ಯಾಮ್ರಾ ನಡುವೆ ಏನಾದರೂ ಇದೆಯಾ ಟಾಪಲ್ಲಿ, ಇದನ್ನು ಕೂಡ ನೀವು ಸೆಟ್ ಮಾಡ್ಬೋದು. ನಾಚ್ ಇದ್ದರೆ ನಾಚ್ನ ಸೆಲೆಕ್ಟ್ ಮಾಡಿ ಅದನ್ನು ಸೆಟ್ಟು ಕೂಡ ಮಾಡ್ಬೋದು. ನಾರ್ಮಲ್ ಹೈಟ್ ಅದ್ರದ್ದು ಮತ್ತು ನಾಚ್ ರೇಡಿಯಸ್ ಎಷ್ಟಿರುತ್ತೆ ಅದನ್ನು ನಿಮ್ಮ ಮೊಬೈಲಲ್ಲಿ ಎಲ್ಲಿ ಬರುತ್ತೆ ಅದನ್ನು ಸೆಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದೆಲ್ಲ ಆಗಿದ್ಮೇಲೆ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ. ಕ್ರಿಯೇಟ್ ಆದಮೇಲೆ ಇಲ್ಲಿ ಕ್ರಿಯೇಟಿವ್ ಥೀಮಲ್ಲಿ ಬರುತ್ತೆ, ಮೈ ಥೀಮ್ಸ್ ಒಳಗಡೆ ಅದನ್ನು ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡಿದ್ರೆ ಅಪ್ಲೈ ಆಗುತ್ತೆ ಫ್ರೆಂಡ್ಸ್. ಅಪ್ಲೈ ಆಗಿದ ತಕ್ಷಣ ಇಲ್ಲಿ ಹೋಮಲ್ಲಿ ಇರುತ್ತೆ ಫ್ರೆಂಡ್ಸ್. ಅದನ್ನು ಇವಾಗ ಅಪ್ಲೈ ಆಗಿದೆ ನೋಡಿ ಫ್ರೆಂಡ್ಸ್. ನನಗೆ ನಾಚ್ ಇಲ್ಲ, ಆದರೂ ಕೂಡ ಅದನ್ನು ಅಪ್ಲೈ ಮಾಡಿದ್ದೆ ಅದನ್ನು. ಸೊ ಫ್ರೆಂಡ್ಸ್, ನಾನು ಡಿಫಾಲ್ಟು ಒಂದು ಸೆಟ್ ಮಾಡಿಟ್ಟಿದ್ದೀನಿ ವಾಲಿ ಅಂತ, ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಎನೇಬಲ್ ವಾಲ್ಪೇಪರ್ ಅಂತ ಕ್ಲಿಕ್ ಮಾಡಿ, ಎನೇಬಲ್ ಓವರ್ಲೇ ಅದರ್ ಆ್ಯಪ್ ಅಂತ ಕ್ಲಿಕ್ ಮಾಡಿ. ಅಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಇವಾಗ ಸೆಟ್ ಆಗಿದೆ. ನೀವು ಏನೇ ಓಪನ್ ಮಾಡಿದರೂ ಕೂಡ ಅದು ಯಾವುದೇ ಆ್ಯಪಲ್ಲೂ ಇದೇ ರೀತಿ ಬರುತ್ತೆ, ಲಾಕ್ ಮಾಡಿದರೂ ಇದೇ ರೀತಿ ಬರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕಂದ್ರೆ, ಸೊ ಫ್ರೆಂಡ್ಸ್, ಪ್ಲೇಸ್ಟೋರಲ್ಲಿ ರೌಂಡ್ ಲೈಟ್ RGB ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಆ್ಯಪ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ಸ್ಟಾಲ್ ಮಾಡಿದ ತಕ್ಷಣ ಅದು ಆ್ಯಪ್ ಬರುತ್ತೆ ಫ್ರೆಂಡ್ಸ್. ಸೊ ಬಾಯ್ ಫ್ರೆಂಡ್ಸ್.